ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರೀತಂ ಗೌಡರು ಯಾರನ್ನು ತಾನೇ ಗೆಲ್ಸಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಪ್ರೀತಂ ಗೌಡ ವಿರುದ್ಧ ಶಿವಲಿಂಗೇಗೌಡರು ಮಾಜಿ ಶಾಸಕ ಪ್ರೀತಂ ಗೌಡ ಯಾರನ್ನ ತಾನೇ ಗೆಲ್ಲಿಸಿದ್ದಾರೆ ಹಿಂಗಂತ ಪ್ರಶ್ನೆ ಮಾಡಿದ್ದು ಶಿವಲಿಂಗೇಗೌಡರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ಗೆಲ್ಲಿಸ್ತಾರೆ ಅವರು? ಮಾಜಿ ಶಾಸಕ ಪ್ರೀತಂ ಗೌಡ. ಶಾಸಕ ಶಿವಲಿಂಗೇಗೌಡರು ಪ್ರೀತಂ ಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿನ ಹೆಂಗ್ ಗೆಲ್ಲಿಸ್ತಾರೆ, JDS ಅನ್ನ ಹೆಂಗ್ ಗೆಲ್ಲಿಸ್ಬೇಕು ಅವರು? ಯಾರನ್ನಾದ್ರೂ ಗೆಲ್ಲಿಸ್ಲಿ, ಆಗ ಅವರನ್ನ ಶೂರ ಧೀರ ಅಂತ ಕರೆಯೋಣ ಹೀಗಂತೇಳಿ ಹೇಳಿದ್ದಾರೆ ಶಿವಲಿಂಗೇಗೌಡರು. ಮಾಜಿ ಶಾಸಕ ಪ್ರೀತಂ ಗೌಡ ಅವರ ವಿರುದ್ಧ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ ಶಿವಲಿಂಗೇಗೌಡರು. ಆಕಾಂಕ್ಷಿಗಳು ಅನೇಕರಿದ್ದಾರೆ. AT ರಾಮಸ್ವಾಮಿ ಅವರಿದ್ದಾರೆ, ಸಿದ್ದೇಶ್ ನಾಗೇಂದ್ರ ಅವರಿದ್ದಾರೆ, ನಮ್ಮ ಕಿರಣ್ ಅವರಿದ್ದಾರೆ, ನಮ್ಮ ಯುವಕರು. ಆ ರೀತಿ ಹಲವಾರು ಸೂಕ್ತವಾದ ಅಭ್ಯರ್ಥಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೊಸ ವ್ಯಕ್ತಿಗಳನ್ನು ಜೋಡಣೆ ಮಾಡೋದ್ರಲ್ಲಿ ನಾವು ಹಲವಾರು ಪ್ರಯೋಗಗಳನ್ನ ಮಾಡಿ ಸಕ್ಸಸ್ಸನ್ನು ಕಂಡಿದ್ದೀವಿ. ಅದೇ ಮಾದರಿಯಲ್ಲಿ ಹಾಸನಲ್ಲೂ ಕೂಡ ಭಾಳ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಆ ವಾತಾವರಣವನ್ನು ನನಗಂತೂ ನಂಬಿಕೆ ಇದೆ, ಹಾಸನ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಗುತ್ತೆ. ಜನತಾದಳಕ್ಕೆ ಅವ್ರು ಯಾವ ಸೀಟನ್ನು ಕೇಳ್ತಾರೆ, ಯಾವ ರೀತಿಯಾಗಿ ಸರ್ವೆ ಇದೆ ಅಂತೇಳಿ ಹೇಳಿ ಅವರು ದೊಡ್ಡ ಮಟ್ಟದಲ್ಲಿ ಮಾತನಾಡೋ ಅಂಥ ಕೆಲಸವನ್ನು ಮಾಡ್ತಾರೆ. ಈಗ ಪ್ರೀತಂ ಗೌಡರು ರಾಜಕೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಯಾರನ್ನು ಗೆಲ್ಲಿಸ್ತಾರೆ? JDSನ ಗೆಲ್ಲಿಸ್ಬೇಕು. ಕಾಂಗ್ರೆಸ್ ಇದು ಗೆಲ್ಲಿಸ್ತಾರೆ, BJPನ ಅಂತ ಭಾಳ ಒಳ್ಳೆ ಕೆಲಸ ಮಾಡಲಿ ಹಂಗಾರೆ ಮೈತ್ರಿ ಮುರಿದೋಗುತ್ತಲ್ಲ, ಹಾಕಲಿ, ಗೆಲ್ಲಿಸ್ಲಿ. ಆಗ ಅವ್ನು ಚೂರ ಅಂತ ಕರೆಯೋದು. ಅವ್ನು ಕ್ಯಾಂಡಿಡೇಟ್ ಹಾಕಿ ಅವ್ನು ಗೆಲ್ಲಿಸಿ ಕರ್ಕೊಂಬಂದ್ರೆ ಅವನೊಬ್ಬನು ಶೂರ ಅಂತ ಕರೆಯೋಣ ಹಾಸನ ಜಿಲ್ಲೆ ರಾಜಕೀಯದಲ್ಲಿ ಪ್ರೀತಂ ಗೌಡ. ಇಲ್ಲ ಅಂದರೆ ಅವನು ಅದಕ್ಕೆ ತಕ್ಕಂಥದ್ದನ್ನು ಅನುಭವಿಸ್ತಾನೆ. ನಾವೇನು ಮಾಡೋದು? ಈಗ ಪ್ರೀತಂ ಗೌಡರು ರಾಜಕೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಯಾರನ್ನು ಗೆಲ್ಲಿಸ್ತಾರೆ? JDSನ ಗೆಲ್ಲಿಸ್ಬೇಕು. ಕಾಂಗ್ರೆಸ್ ಇದು ಗೆಲ್ಲಿಸ್ತಾರೆ, BJPನ ಅಂತ ಭಾಳ ಒಳ್ಳೆ ಕೆಲಸ ಮಾಡಲಿ ಹಂಗಾರೆ ಮೈತ್ರಿ ಮುರಿದೋಗುತ್ತಲ್ಲ, ಹಾಕಲಿ, ಗೆಲ್ಲಿಸ್ಲಿ. ಆಗ ಅವನು ಚೂರು